ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಕಾಳನ್ನು ಹಾಕಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಬಿಡಿಸಿಟ್ಕೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ. ನೋಡಿ, ಆ ರೀತಿ ಉಜ್ಜಿ ತೊಳಿಬೇಕು ಸೊಪ್ಪನ್ನು. ಸ್ವಲ್ಪ ಉಪ್ಪು ಕೂಡ ಹಾಕಿ ತೊಳಿಬೇಕು. ಒಂದು 4-5 ಸಲ ಆದರೂ ಕೂಡ ಚೆನ್ನಾಗಿ ತೊಳಿಬೇಕು. ಯಾಕಂದರೆ ನುಗ್ಗೆ ಸೊಪ್ಪಿನಲ್ಲಿ ತುಂಬ ಧೂಳು ಕೂತ್ಕೊಂಡಿರುತ್ತೆ. ಅದರಿಂದ ನಾನು ಇಷ್ಟು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿ, 1 ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಇದನ್ನು ಹೆಸರು ಕಾಳು ಜೊತೆಗೆ ಬೇಯೋದಕ್ಕೆ ಇಟ್ಕೊಳ್ತೀನಿ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಈಗ ನೋಡಿ, ಕಾಳು ಎಲ್ಲ ಬೆಂದಿದೆ. ಈಗ ಅದರದ್ದು ಕಟ್ಟು ಮತ್ತು ಸೊಪ್ಪನ್ನು ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಮಕ್ಕಿದೆ. ಈಗ ನಾನು ಸೊಪ್ಪು ಮತ್ತು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮಾತ್ರ ಸ್ವಲ್ಪನೇ, ಕಾಳು ಜಾಸ್ತಿ ಹಾಕಿದ್ದೀನಿ. ಬಹಳಷ್ಟು ಕಾಯಿಲೆಗಳಿಗೆ ರಾಮಬಾಣ ಈ ಒಂದು ನುಗ್ಗೆ ಸೊಪ್ಪು. 300 ಕಾಯಿಲೆಗಳು ಇದರಿಂದ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ಡಾಕ್ಟರುಗಳು. ಅದರಿಂದ ಇದನ್ನು ಹೆಚ್ಚಿಗೆ ತಿನ್ನೋದು ಬಹಳ ಉತ್ತಮ. ನೋಡಿ, ಈ ರೀತಿ ಪಲ್ಯ ಮಾಡಿ ಮಕ್ಕಳಿಗೆ ಕೊಟ್ಟರೆ ಗೊತ್ತಾಗೋದಿಲ್ಲ ಸೊಪ್ಪು ಆ ಥರ ಬೆಂದಿದೆ ಚೆನ್ನಾಗಿ.